ಕಾಳಿಂಗಪ್ಪ ಅಂತೇಳಿ ಜಿಲ್ಲಾ ಕುರುಬ ಸಮಾಜದ ಮುಖಂಡರು. ಜಯರಾಮ್ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಗೋಪಾಲ್ಪುರ ರಂಗಸ್ವಾಮಿ ಗೋಪಾಲ್ ಸರ್. ಹೆಸರು ಭಾಸ್ಕರ್, ನಗರಸಭಾ ಸದಸ್ಯ ಮಾಜಿ. ಇವತ್ತೇನು ನಮ್ಮ ಪತ್ರಕರ್ತರಿಗೆ ಎಲ್ಲ ನಮಸ್ಕರಿಸುತ್ತಾ, ಇವತ್ತೇನು ಪತ್ರಿಕಾಕರದ ಗೋಷ್ಠಿ ಕರೆದಂಥ ಉದ್ದೇಶ ಏನಂದರೆ, ಶಾಸಕರು ವಿಡಿಯೋಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಶಾಸಕರು ಹೇಳ್ತಾರೆ ಬಿಳಿ ಚೌಡಯ್ಯನವರು ಯಾರ್ಯಾರಿಗೆ ಹೇಳಿದರು ಅವ್ರಿಗೆಲ್ಲ ನಾನು ನ್ಯಾಮಿನೇಷನ್ ಇರ್ಬೋದು, ಸರ್ಕಾರದ ನಿರ್ದೇಶಕರುಗಳಿರ್ಬೋದು, ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ನಾಯಕ ಅಂತ ಹೇಳ್ಕೊಂಡು ನೀವು ಹಿಂದುಳಿದ ವರ್ಗಕ್ಕೆ ವಿರೋಧ ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ ಚೌಡಯ್ಯನವರೇ? ನಿಮ್ಗೊಂದು ಪ್ರಶ್ನೆ ನಾನೇನು ಹೇಳ್ತೀನಿ ಅಂದರೆ, ಇವತ್ತು ನೀವು ಇಂಡಿಪೆಂಡೆಂಟ್ ಚುನಾವಣೆ ನಿಂತ್ರಿ MLA-ಗೆ, ಗೊಲ್ಲರಿರ್ಬೋದು, SC ST ಎಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟಿ ನಿಮ್ಮ ಜೊತೆಲಿ ಇದ್ರು. ನಿಮ್ಮ ಜೊತೆಲಿ ಇದ್ರೂ ಕೂಡ ನೀವು ಮಾಡಿದ್ದೇನು, ನಮ್ಮನ್ನೆಲ್ಲ 2 ತಿಂಗಳು 3 ತಿಂಗಳು ಅಧ್ಯಕ್ಷರು. ಆದರೆ ಇವತ್ತು ನಗರ ಯೋಜನಾ ಪ್ರಾಧಿಕಾರನ ಒಂದು ನೀವು ಹೇಳಿದಂಗೆ ಅರುಣ್ ಕುಮಾರಿಗೆ ಮಾಡಿದ್ರು. ಅವತ್ತಿದ್ರ ಈ ಅರುಣ್ ಕುಮಾರು ಚೌಡಯ್ಯನವರೇ ಇದ್ರ ಅವತ್ತು ಅರುಣ್ ಕುಮಾರು ನಿಮ್ಮನ್ನು ಅಸ್ಪೃಶ್ಯರ ಥರ ನೋಡೋರು. ಅರುಣ್ ಕುಮಾರು ಅಸ್ಪೃಶ್ಯರ ಥರ ನೋಡೋರು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ. ಅವತ್ತು ಸಿದ್ದಣ್ಣವ್ರ ಜೊತೆ ಸಿದ್ದಣ್ಣವ್ರ ಬಾಲ ಹಿಡ್ಕೊಂಡು ಓಡಾಡ್ತಾ ಇದ್ರು. ಅವತ್ತಿನ ಕಷ್ಟ ಕಾಲದಲ್ಲಿ ನಿನ್ನ ಜೊತೆ ನಿಂತಂತಾರೆ ಒಬ್ಬರು ಉಳಿಸ್ಕೊಂಡಿದ್ದೀರ ಚೌಡಪ್ಪನವ್ರೆ? ನೀವು ತೋರಿಸಿ ಒಬ್ಬರು ಉಳಿಸ್ಕೊಂಡಿದ್ದೀರೇನ? ನಿನ್ನ ಪರ ಮಾತಾಡಿದೆ ಜವನಪ್ಪನ ಪಕ್ಷದಿಂದ ಆಚೆ ಹಾಕಿರೋ, ನಿನ್ನ ಪರ ಮಾತಾಡಿದ್ಕೆ ನಮ್ಮನ್ನೆಲ್ಲ ಆಚೆ ಹಾಕಿರೋ, ನಿನ್ನ ಪರ ಮಾತಾಡಿದ ಗನ್ಮೆನ್ ಜಗನ್ ಸತ್ತೋದ್ರು. 1-2 ನಿನ್ನ ಬ್ಯಾಕ್ವರ್ಡ್ ಕಮ್ಯುನಿಟಿನ ತೆಗೆದಿರೋದು ಚೌಡಪ್ಪನವರೇ. ನಾನಿವತ್ತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನಾದರೂ ನೀವು ತಿದ್ಗೇಬೇಕು. ಯಾವತ್ತು ಬಂಡಾಯ ಮಾಡಿದ್ದೀರಾ ನೀವು? ನೀವು ಬಂಡಾಯಕಾರ ಅಲ್ವೇ ಅಲ್ಲ. ನೀವು ಬಕೆಟ್ ಹಿಡ್ಕೊಂಡು ಹೋಗ್ತಾ ಇದ್ದೀರಾ ಶಾಸಕರಿಗೆ. ಇವತ್ತು ಪ್ರಾಧಿಕಾರದ ಅಧ್ಯಕ್ಷರು ಅಂದ್ರೆ ಏನು? ಚುನಾವಣೆಗಾದ್ರೆ ಹಿಂದುಳಿದವರು ದಲಿತರು ನಿಲ್ಲಿಸಿ ಅವ್ರ ಮನೆ ಹಾಳು ಮಾಡ್ತೀರಾ? ಸುಮ್ಮನೆ ಆಗಲ್ಲ. APMC ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಮನೆ ಹಾಳು ಮಾಡ್ಕೊಂತ ಇದೀವಿ. ನೀವು ಈ ಒಂದು ಚುನಾವಣೆಗೆ ನಿಲ್ಲಿಸಿ ನಮ್ಮನ್ನ ಅಧ್ಯಕ್ಷರಾಗ್ಬೋದು, ಇನ್ನೊಂದು ಆಗ್ಬೋದು ಮಾಡಿದ್ದೀರಾ. ಆದರೆ ನ್ಯಾಮಿನೇಷನ್ ಮಾಡಬೇಕಾದ್ರೆ, ಸರ್ಕಾರದಿಂದ ಆದೇಶ ಕೊಡಿಸ್ಬೇಕಾದ್ರೆ, ಶಾಸಕರಿಗಿರೋಂಥ ಅಧಿಕಾರ ಕೊಡಬೇಕಾದ್ರೆ ದುಡ್ಡಿರೋ ಅರುಣ್ ಕುಮಾರ್ ಬೇಕಿತ್ತೇನ್ರಿ? ಅರುಣ್ ಕುಮಾರ್ ಹತ್ರ ದುಡ್ಡಿದೆ, ನಗರಸಭೆ ಚುನಾವಣೆ ನಿಲ್ಲಿಸಿ ನಗರಸಭೆ ಅಧ್ಯಕ್ಷರು ಮಾಡಿ, ನಾವು ಕೇಳಲ್ಲ. ಆದ್ರೆ ಹಿಂಬಾಗ್ಲಿಂದ ಬರ್ಬೇಕಾದ್ರೆ ಎಷ್ಟು ಜನ ನಮ್ಮ ಈ ಬ್ಯಾಕ್ವರ್ಡ್ ಕ್ಲಾಸ್ ಬಸ್ ಚಾರ್ಜಿಗೆ ದುಡ್ಡಿಲ್ಲ, ಹುಚ್ಚೇಗೌಡರನ್ನೇ ಮಾಡಿದ್ರಾಗದಲ್ರಿ. ಎಲ್ಲ ಕುರುಬರನ್ನ ಗೊಲ್ಲರನ್ನ OBC SC ST ತಿಕ್ಕೊಂಡು ರಾಜಕಾರಣ ಮಾಡ್ತಿದ್ದೀರ ನೀವು, ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ. ಇದು ಒಳ್ಳೇದಲ್ಲ ಬಿಳಿ ಚೌಡಯ್ಯನವರೇ. ನಾನು ಇಷ್ಟು ದಿನ ಸುಮ್ಮನಿದ್ದೆ. ಅವತ್ತು ಶಾಸಕರು ಹೇಳಿದ್ರಲ್ಲ, ನೀವು ಈ ಮಾತಿಗೆ ನಾವು ಸ್ಪಷ್ಟನೆ ಕೊಡಬೇಕು. ನಾನು ಅಧ್ಯಕ್ಷರು ಮಾಡಿಲ್ಲ ಅರುಣ್ ಕುಮಾರ್ನ ಅಂತ ನಿಮ್ಮ ಹೆಸರು ಹೇಳಿದ್ದಾರೆ ಯಾರೋ ಶಾಸಕರು. ಚೌಡಯ್ಯನವ್ರು ಹೇಳಿದ್ದು ಮಾಡಿದ್ದೀನಿ ಅಂತ. ಯಾಕೆ ಮಾಡಲಿಲ್ಲ ಹೇಳಿ? ನೀವು ಶಿವಮೂರ್ತಿ ಮಾಡ್ಬೋದಿತ್ತು. ನೀವು ಸಮಾಜವಾದಿ ಪಕ್ಷ ಕಟ್ಟಿದಾಗ ಯಾರು ಬಂದಿದ್ರು? ನಿಮ್ಮ ಚಿಹ್ನೆಯಲ್ಲಿ ನಿಂತಂತ ಶಿವಮೂರ್ತಿ ಜಿಲ್ಲಾ ಪಂಚಾಯತಿಗೆ ಏನಾದರೂ ಅವ್ರನ್ನೇ ಮಾಡಬೇಕಿತ್ತು. ನಮ್ಮ ಇವರು ಜಿರೋಜಿಕೊಪ್ಪ ವಿಜಯ್ ಏನಾದ್ರು, ನಿಮ್ಮ ಕೌನ್ಸಿಲರ್ಗೆ ಎಲೆಕ್ಷನ್ ನಿಂತಿದ್ರು ನಮ್ಮ ಸುಬ್ರಹ್ಮಣ್ಯ ಬಾಬು ಏನಾದ್ರು, ಒಬ್ಬರ ಇಬ್ಬರ ಎಷ್ಟು ಜನ ತೆಗೆದಿದ್ದೀರಾ? ಶಿವಲಿಂಗೇಗೌಡ್ರೆ ಅಂದ್ರೆ ಈ ರೀತಿ ಮೆರೆಯಕ್ಕೆ, ಈ ರೀತಿ ಹಿಂದುಳಿದವರು 5 ವರ್ಗದ ಮೇಲೆ ದೌರ್ಜನ್ಯ ಮಾಡಿ ಒಂದು ದರ್ಪ ಮಾಡೋದಿಕ್ಕೆ ಆ ಮಾತು, ಆ ದುರಹಂಕಾರದ ಮಾತು ಬರೋಕ್ಕೆ ಏನಾರ ಕಾರಣಕರ್ತ ಇದ್ರೆ ಇಂಥ ನಾಲಾಯಕ ಹಿಂದುಳಿದ ವರ್ಗದ ನಾಯಕನಿದ್ದ ಅಂತೇಳಿ ನೇರ ಆರೋಪ ಮಾಡ್ತೀನಿ ನಾನು. ನನಗೊಂದು ಅನುಮಾನ ಇದೆ, ನಿಮಗೆ ಅರುಣ್ ಕುಮಾರಿಂದ ಪೇಮೆಂಟ್ ಆಗಿದೆ ಅಂತ ನನ್ನ ಅನುಮಾನ ಇದೆ. ಅದನ್ನು ನೀವು ಸ್ಪಷ್ಟಪಡಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಆ ಸ್ಥಾನನ ಬ್ಯಾಕ್ವರ್ಡ್ ಕಮ್ಯುನಿಟಿ ಕೊಡದಿದ್ರೆ ನಿಮ್ಮ ಮನೆ ಮುಂದೆ ನಿಂತು ಹೋರಾಟ ಮಾಡ್ತೀವಿ ನಾವು. ಚೌಡಯ್ಯನವರೇ, ಇದನ್ನು ಸುಮ್ಮನೆ ಬಿಡೋದಿಲ್ಲ ನಾವು. ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತ ನಮಗೆ ಗೊತ್ತಿದೆ.
ಇವತ್ತು ನೀವು ಯಾವ ಬಂಡಾಯ ಮಾಡ್ತಿದ್ದ ಹನುಮಪ್ಪನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಅವತ್ತಿನ ಕಾಲದಲ್ಲಿ. ಅವ್ರು ಯಾಕೆ ಮನೆ ಸೇರ್ಕೊಂಡ್ರು? ಅವ್ರಿಗೆ ಕೊಡಬೇಕಿತ್ತು. ಅವರು ಸಮಾಜದ ಆಸ್ತಿ ಅಲ್ವಾ? ಸಮಾಜಕ್ಕೆ ಹೋರಾಟ ಮಾಡ್ತಿರಲ್ವಾ? ಶಿವಮೂರ್ತಿ ಕೊಡ್ಬೇಕಾಯ್ತು, ಬಾಬು ಕೊಡ್ಬೇಕಾಯ್ತು. ಇದ್ರೆ ಎಲ್ಲ ಎಷ್ಟು ಜನ ನಿಮ್ಮ ಜೊತೆಲಿ ಇದ್ರು? ಹುಚ್ಚೇಗೌಡ್ರಿಗೆ ಕೊಡ್ಬೇಕಿತ್ತು. ಬೇಡ, ಮುದ್ದೆ ಜಯಣ್ಣ ಇರ್ಲಿಲ್ವಾ? ಅರುಪ್ನಳ್ಳಿ ಜಯಣ್ಗೆ ಕೊಡ್ಬೇಕಿತ್ತು. ಪಾಪ ನೀವು ಬರ ಮಾತಾಡೋರು, ಮೊನ್ನೆ ಪ್ರೆಸ್ ಮೀಟಲ್ಲಿ ನೋಡಿದೆ, ಶಾಸಕರು ವಹಿಸ್ಕೊಂಡು ಮಾತಾಡ್ತಾರೆ. ಪಾಪ ಅವ್ರಿಗೆ ಕೊಡ್ಬೇಕಿತ್ತು. ಲಂಬಾಣಿಸ್ ಇರ್ಲಿಲ್ವಾ? ಬೋವಿಸ್ ಇರ್ಲಿಲ್ವಾ? ಹರಿಜನ್ ಇರ್ಲಿಲ್ವಾ? ಅರುಣ್ ಕುಮಾರ್ ಬೇಕಿತ್ತೇನ್ರಿ? ನಿಲ್ಸ್ರಿ, MLC ಮಾಡ್ರಿ. ಎಷ್ಟು ಆಸ್ತಿ ಘೋಷಣೆ ಮಾಡ್ಕೊಂಡ್ರೆ ಅವ್ರನ್ನ MLC ಮಾಡಿ ತಗೊಂಡೋಗಿ ನಾವು ಬೇಡ ಅನ್ನಲ್ಲ. ನಮ್ಮ ಸ್ಥಾನ ಕಬಳಿಸಿದ್ದಾರೆ ಅವ್ರು, ಅರುಣ್ ಕುಮಾರ್. ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ನೀವು ಪರ ಮಾತಾಡಿದ್ವಲ್ಲ, ಎಲ್ಲ ಹಿಂದುಳಿದವರು, ದಲಿತರು ಎಲ್ಲ ನಿಮ್ಮ ಮನೆ ಸೇರ್ಕೊಂಡು ಶಾಸಕರು ಕೂತಿದ್ರಲ್ಲ, ಎಷ್ಟು ಹೀನಾಮಾನವಾಗಿ ಬೈದ್ರು ಶಾಸಕರು. ನೀವೇನು ಕಿತ್ಕೊಂತೀರಾ ಅಂದ್ರು ನಮ್ಮನ್ನ. ಒಂದು ಮಾತಾಡ್ಲಿಲ್ಲ ನೀವು ಅವತ್ತು. ನಿನಗೆ ನಿಗಮಕ್ಕೆ ಕೇಳಕ್ಕೆ, ಇನ್ನೂ ನಿಗಮದ ಅಧ್ಯಕ್ಷರು ಮಾಡಬೇಕು ಅಂತ ನಾವು ಪ್ರೀತಿಯಿಂದ ಬಂದ್ರೆ, ಆ ವಿಶ್ವಾಸ ಇಲ್ದಂಗೆ ನಿಮ್ಮ ಮನುಷ್ಯ ಶಾಸಕರು ನಮ್ಮನ್ನು ಬೈತಿದ್ರೆ ಒಂದು ಬಾಯಿ ಬಿತ್ತಿಲ್ವಲ್ರಿ? ಚೌಡಯ್ಯನರೇ, ಒಂದು 1000 ವರ್ಷ ಬದುಕ್ತೀರಾ ನೀವು? ಏನಕ್ಕೋಸ್ಕರ ನಾವು ಲಿಂಗಾಯತ ವಿರುದ್ಧ ಎದ್ದು ಇಲ್ಲಿ ರಾಜಕಾರಣ ಮಾಡಿದ್ವು? ಏನಕ್ಕೋಸ್ಕರ ಲಿಂಗಾಯತರನ್ನ ಅಪೋಸಿಟ್ ಮಾಡಿದ್ವು? ನೀನು MLA ಆಗ್ತೀಯ ಅಂತ, ನಿನಗೆ ನಿಗಮದ ಅಧ್ಯಕ್ಷರಾಗ್ತೀಯ ಅಂತ ಹೋಗ್ಬಿಟ್ಟು ನೀನು ಬಾಣವಾರದಲ್ಲಿ ಅಶೋಕ್ MLA ಆಗ್ತಾನೆ ಅಂತ ರಾಜೀನಾಮೆ ಕೊಟ್ಟು ಅಲ್ಲಿ ಎಲೆಕ್ಷನ್ ನಿಂತ್ರಲ್ಲ, ಅವತ್ತು ಕೂಡ JDS ಸರ್ಕಾರ ಇತ್ತು. ಕುಮಾರಸ್ವಾಮಿ CM ಆಗಿದ್ರು, ಇದೇ ಶಿವಲಿಂಗೇಗೌಡರು ಗೃಹ ಮಂಡಳಿ ಅಧ್ಯಕ್ಷರಾಗಿದ್ರು. ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನೀನು ಅದನ್ನ ಕೇಳೋದ್ಬಿಟ್ಟು ಅಲ್ಲಿ ಅಶೋಕ್ನ ವಿರುದ್ಧ ಹೋಗಿ ಚುನಾವಣೆ ನಿಂತ ಅಶೋಕನ್ ತೆಗಿದ್ರಲ್ಲ, ಯಾರನ್ನು ತೆಗಿತಿದ್ದೀರಾ ನೀವು? ಹೇಳಿ, ಯಾರು ತೆಗಿತಿದ್ದೀರಾ? ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು. ಇವತ್ತು ಓದಿಸಿ 2015ರಿಂದ 2020ವರೆಗೂ ಗ್ರಾಮ ಪಂಚಾಯತಿನ ಅಧಿಕಾರದಲ್ಲಿ ಇದ್ದಲ್ಲ 5 ವರ್ಷ ಅಧ್ಯಕ್ಷರು, ನಮ್ಮ ಒಕ್ಕಲಿಗ ಸಮುದಾಯದ ದಾಸಹಳ್ಳಿ ಶಂಕರಪ್ಪನವ್ರು ಅಧ್ಯಕ್ಷರಾಗಿದ್ರಲ್ಲ, ಅವ್ರು 4 ವರ್ಷ ಇರ್ತಾರೆ. ಇನ್ನು 6 ತಿಂಗಳಿಗೆ ನೀನು ಕುರ್ಬಾಸ್ ನಿಬ್ರು ಮಾಡ್ತೀಯಲ್ಲ, ನೀನು ಮುಂದಿಟ್ಕೊಂಡು ಅವ ವರ್ಷಾಡಿ. ಇದ ನಿನ್ನ ನಾಯಕತ್ವ ಚೌಡಪ್ಪನವರೇ? ನೀವು 4 ಕೋಟಿ ಕೆಲಸ ಮಾಡ್ತಾ ಇದ್ರಿ, ಈಗ 40 ಕೋಟಿ ಮಾಡ್ಬೇಕು ನೀವು ಕೆಲಸನ. 40 ಕೋಟಿ ಕೆಲಸ ಮಾಡ್ಬೇಕು ನೀವು. 4 ಕೋಟಿ ನಿಮಗೆ ಲೆಕ್ಕ ಅಲ್ಲ. 4 ಕೋಟಿ ನಮ್ಮಂತರಿಗೆ ಕೊಡಿಸ್ಬೇಕಿತ್ತು. ನೀನು ಹಿಂಬಾಲಕರು ನಾವೆಲ್ಲ ಇದ್ವಲ್ಲ, ನಮಗೆ ಕೊಡಿಸ್ಬೇಕಿತ್ತು. ಇವಾಗ ಹೋಗಿದ್ದೀರ ನೀವು ಕೆಲಸ ಮಾಡಕ್ಕೆ? ಯಾರ್ಯಾರು ಶಾಸಕರು ಹಿಂಬಾಲಕರು ಎಷ್ಟೆಷ್ಟು ಕೋಟಿ ದುಡ್ಡು ಮಾಡಿದ್ದಾರೆ, ಎಷ್ಟೆಷ್ಟು ಕೋಟಿ ಹೊಡೆದಿದ್ದಾರೆ ಅಂತ ಗೊತ್ತಿಲ್ವ ನಮಗೆ? ರಾಜಕಾರಣ ನೋಡಿಲ್ವ ನಾವು? ಇವತ್ತು ನೀವು ರಾಜಕಾರಣಕ್ಕೋಸ್ಕರನ ಎಲ್ಲ ಹಿಂದುಳಿದ ನಡ ಇಟ್ಬಿಟ್ರಲ್ಲ ಅಲ್ಲೋಗಿ ಶಾಸಕರಿಗೆ. ಮಾಡಬೇಕಿತ್ತು ನೀವು ಪ್ರಾಧಿಕಾರನ. ನಾವ್ಯಾರಿಗೂ ಮಾಡಬೇಡಿ. ಪಾಪ ಗನ್ಮೆನ್ ಜಗಣ್ಣಿ ಹೆಂಡತಿ ಸತ್ತೋಗಿದಾರಲ್ಲ, ಆ ಕುಟುಂಬಕ್ಕೆ ಕೊಡ್ರಿ. ಆ ಕುಟುಂಬಕ್ಕೆ ಕಣ್ಣೀರು ಒರೆಸ್ರಿ. ಕಾಂಗ್ರೆಸ್ ಪಕ್ಷದಲ್ಲಿ ಸತ್ತೋಗ್ಬಿಟ್ರೆ ಅವ್ರ ಮನೆಗೆ ಟಿಕೆಟ್ ಕೊಡ್ತಿರಲ್ಲ, ಪಾಪ ಪಕ್ಷಕಾರ ಸತ್ನಲ್ರಿ, ಕುಟುಂಬ ನೀಗಿದ್ರಲ್ಲ, ಆ ಕುಟುಂಬಕ್ಕೆ ಕೊಡಿ. ಅಮ್ಮನ ಕರ್ಕೊಂಬಂದು ಅಧ್ಯಕ್ಷರು ಮಾಡಿ ಪಾಪನಾರ ಕಳ್ಕ ಚೌಡಪ್ಪನಾರೆ ನೀವು. ಪಾಪನ ಒತ್ಕೊಂಡಿದ್ರ ಪಾಪಿ ಆಗಿದೆಯಾ ನೀನೀಗ? ಆ ಪಾಪ ಕಳ್ಕೋಬೇಕು ಅಂದ್ರೆ ಆ ಹೆಣ್ಮಗಳು ಕರ್ಕೊಂಬಂದು ಅಧ್ಯಕ್ಷರು ಮಾಡ್ರಿ ಪ್ರಾಧಿಕಾರ. ಇನ್ನೂ 2 ವರ್ಷ ಟೈಮ್ ಇದೆ. ಇದ ನಿಮ್ಮನ್ನ ಮುಂದೆ ತೋರ್ಸೋದು MLA ಅಲ್ಲಿ ಇದರಲ್ಲಿ 1000 ಕೋಟಿ ಮನೆ ಕಟ್ಕೊಳ್ಳೋದು, 100 ಕೋಟಿದ ನಿಮ್ಮನ್ನ ಮುಂದಕ್ಕೆ ತೋರ್ಸೋದು, ನಮ್ಮ ಕೈಲೆಲ್ಲ ಒಟ್ಟು ಹಾಕ್ಸ್ಕೊಳ್ಳೋದು. ನೀನೇನಾದೆ? ನಿಮ್ಗೇನು ಅಷ್ಟೊಂದು ದಾರಿದ್ರ್ಯ ಬಂದಿದ್ಯಾ? ಸುಮ್ಮನಿದ್ದೀರಲ್ಲ. ಹಿಂದುಳಿದಾಗ ಅನ್ಯಾಯ ಆದ್ರೂ ದರಿದ್ರ ಬಂದಿದ್ರೆ ಅಂತ ನಾವೆಲ್ಲರೂ ಸೇರಿಸಿ ಚಂದ ಎತ್ತಿ ನಿಮ್ಮನ್ನು ದೊಡ್ಡ ಸಾಹುಕಾರ ಮಾಡ್ಬಿಡ್ತೀವಿ. ಅದ್ರಲ್ಲಿ ನಾನಿವತ್ತು ಹೇಳ್ತೀನಿ, ನಿಮ್ಮ ಮೇಲೆ ನೇರ ಆರೋಪ ಇದೆ. ಈ ಕಳಂಕನ ಕಳ್ಕೊಳ್ಳೋದಕ್ಕೆ ಮುಂದೆ ಯಾರು ತಿದ್ಗೇಳಿ ಆ ಪ್ರಾಧಿಕಾರ ಖಾಲಿ ಮಾಡಿಸಿ, ಇಲ್ಲ ನನಗೆ ಯಾವುದು ಪೇಮೆಂಟ್ ಆಗಿಲ್ಲ ಅಂತ ಹೇಳ್ಬಿಡಿ. ಆ ಶಾಸಕರು ಹೇಳ್ತಾ ಇರೋರು ಅಲ್ಲೆಲ್ಲ ಮುನ್ಸ್ಕೊಂಡು ಕೂತಿರ್ತಾರೆ ಚೌಡಪ್ಪನವರು, ನಾನು 50,000 ತಗೊಂಡು ಹೋಗ್ಬೇಕೀಗ ಅಂತ ನಮ್ಮ ಕೈಲಿ ಹೇಳಿದ್ದಾರೆ. ಬಂದ್ಬೇಕಾದ್ರೆ ಜನಕಲ್ ಸಿದ್ದಪ್ಪ ಬೆಳೆದ ಕರಪ್ರ ಹೋಗ್ತೀವಿ. ಚೌಡಯ್ಯನ ಹಚ್ಚಬೇಕು ಕರಪ್ರನ. ನಾನೇನು ಇಸ್ಕೊಂಡಿಲ್ಲ, ನಾನು ಯಾಕೆ ಸುಮ್ಮನೆ ನೀವು ಆಯಿತು. ಚೌಡಯ್ಯನವರು ಇವತ್ತು ನಿಗಮದ ಅಧ್ಯಕ್ಷರು ಕೇಳಿದ್ದು, ಚೌಡಯ್ಯನವ್ರು ಯಾಕೆ ಸುಮ್ಮನಾದ್ರು ಅಂತ ಹೇಳಿ. ಈಗ ಅಲ್ಲಿ ಪಾಪ ಶಿವಪ್ಪನವರು ಸಮುದಾಯ ಭವನ ಕಟ್ಟಿರು, ಅವ್ರು ಏನು ಮಾಡಿರೋ ಏನೋ ಅದು ಆಮೇಲೆ ಎಲ್ಲರ ಮೇಲೂ ಆರೋಪ ಬರುತ್ತೆ. ಅರಸೀಕೆರೆಯಲ್ಲಿ ನೀವೇನು ಮಾಡಿದ್ರಿ? ಇದೇ ಎಲ್ಲ ಸಮಾಜನ ಒಡೆದ್ರಲ್ರಿ ಶಾಸಕರು. ಯಾವ ಸಮಾಜ ಒಟ್ಟಿಗಿದ್ರಿ? ಗೊಲ್ರು ಒಟ್ಟಿಗಿದಾರ? ಈ ಕುರುಬ ಸಮಾಜ ಒಟ್ಟಿಗಿದ್ದ ಅವ್ರನ್ನೂ ಹೊಡೆದು ನೀನೊಂತರ್ಕ ಅಧ್ಯಕ್ಷ. ನಮ್ಮ ಇವರು ನಮ್ಮ ತೊಂಡಿಗನಹಳ್ಳಿ ಕೃಷ್ಣಮೂರ್ತಿನ ಒಂದು ಅಧ್ಯಕ್ಷರು.
ನಮ್ಮನ್ನು ಗೊಲ್ಲರು ನೋಡಿದ್ರಿ, ಓವಿಸ್ ಹೊಡೆದ್ರಿ, ಲಂಬಾಣಿಸ್ ಹೊಡೆದ್ರಿ, ಎಲ್ಲ ಸಮುದಾಯನೂ ಹೊಡ್ಕೊಂಡೇ ಬಂದ್ರು ಶಾಸಕರು. ಒಂದೇ ಒಂದಿನ ಕೇಳಿಲ್ವಲ್ರಿ ಚೌಡಪ್ಪನವರೇ? ನಿಮ್ಮನ್ನು ನೋಡಿದ್ರೆ ನಗ್ಬೇಕು ಹೊಳಬೇಕು ಅನ್ನಂಗೆ ಆಗ್ತಿತ್ತು. ಯಾಕೆ ಅಷ್ಟು ಸ್ಟ್ರೆಂತ್ ಇಲ್ವಾ ನೀವು? ನಿಮಗೆ ಕೊಡೋದ ಬೇರೆಯವ್ರಿಗೆ ಸಪೋರ್ಟ್ ಕೊಟ್ಟಿದ್ರೆ ಎಮ್.ಎಲ್.ಎ ಚಡ್ಡಿ ಬಿ ಇಚ್ಚಾರು ಇಷ್ಟೊತ್ತಿಗೆ. ಓಕೆ, ಇವತ್ತು ವಿಚಾರ ಹೇಳ್ತೀನಿ. ಇಷ್ಟೇ ನಮ್ಮ ಮಾಲಿಂಗಣ್ಣವ್ರು ನಾಲ್ಕು ಮಾತಾಡ್ತಾರೆ. ಎಲ್ಲಿ ಹೇಳಬೇಕು? ಶಾಸಕರು ಯಾರನ್ನು ನ್ಯಾಮಿನೇಷನ್ ಮಾಡಿಲ್ಲ, ಚೌಡಪ್ಪನವ್ರು ಯಾರಿಗೆ ಹೇಳ್ತಾರೆ ಅವ್ರನ್ನೇ ಮಾಡಿರೋದು ಅಂತ ಹೇಳಿ. ಚೌಡಪ್ಪನವ್ರು ಇದ್ರವ್ರೆ. ಈಗ ಚೌಡಪ್ಪನವರು ಹೇಳಿದ್ರು ಕೇಳಿ ಮಾಡಿದಿಲ್ಲ ಶಾಸಕರು ಹೇಳ್ತಾರೆ. ಶಾಸಕರು ಈಗ ಯಾರೋ ಹಿಂದುಳಿದವರು ನಾಯಕ ಅಂತ ನೀವು ಒಪ್ಕೊಂಡ್ಮೇಲೆ ಅವ್ರು ಕೇಳಿ ಮಾಡಿದ್ರೆ ಶಾಸಕರು ಮತ್ತೆ ಯಾಕೆ ಅವರ ಸಂಬಂಧ ಬರ್ತಿದ್ರ? ಯಾರನ್ನ? ಈಗ ನೀವು ಹಿಂದುಳಿದವರ ನಾಯಕರು ಚೌಡಪ್ಪನ ಒಪ್ಕೊಂಡಿದ್ರಿ, ಹೌದು. ಈಗ ಒಂದು ಭಾರತ ಒಪ್ಕೊಂಡಿಲ್ಲ ಅಂತ ಹೇಳ್ತಿದ್ದೀರಾ. ಶಾಸಕರು ಹಿಂದುಳಿದವರ ನಾಯಕರನ್ನು ಕೇಳಿ ಯಾರನ್ನ ಒಪ್ಕೊಂಡ್ರೆ ಅವ್ರು ಯಾರನ್ನಾರು ಹೇಳಿ, ಅರುಣ್ ಕುಮಾರ್ಗೆ ಹೇಳಿ ಅಧ್ಯಕ್ಷರು ಮಾಡಿದ್ದಾರೆ. ಆಗಲಿ ಹಿಂದುಳಿದ ಒಬ್ಬ ವರ್ಗದ ನಾಯಕರನ್ನ ಕೇಳಿ ಅಧ್ಯಕ್ಷರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಶಿವಲಿಂಗಿ ಅವರು ಸರಿ ಇರ್ಬೇಕು, ಇಲ್ಲ ಬಿಳಿ ಚೌಡೇಶ್ವರ ಇರ್ಬೇಕು. ನೀವು ಇಬ್ಬರು ಸರಿ ಇಲ್ಲ ಅಂತ ಇದು ಯಾರು ಸರಿ? ಸರ್, ಅದನ್ನ ನಾವ್ ಹೇಳ್ತಾ ಇರೋದು ಏನ್ ಗೊತ್ತಾ ಸರ್, ಇವತ್ತಿನ ರಾಜಕಾರಣದಲ್ಲಿ ಇವತ್ತು ಏನಾಗ್ತಿದೆ ಅಂದ್ರೆ ಚೌಡಯ್ಯನವರು ನಮಗೆ ನ್ಯಾಯ ಕೊಡ್ತಾರೆ ಅಂತ ನಾವು ಹಿಂದೂ ಆಗ್ತೀವಿ. ನಮ್ಗೆ ಅನ್ಯಾಯ ಆದಾಗ ಮಾತಾಡ್ಲೇಬೇಕಲ್ಲ ಸರ್? ನಿನಗೆ ಅವಕಾಶ ಬಂದ ನಮ್ಮ ಹೆಸರು ಹೇಳಲಿಲ್ಲ ಅಂದ್ರೆ ನೀನೇ ಹಂಗೆ ನಾಯಕ ಅಂತ ಯಾಕೆ ನಾವು ಕೇಳಬೇಕು? ಅವಕಾಶ ಬಂದಿದೆ, ಅವಕಾಶ ಇದೆ, ನ್ಯಾಮಿನೇಷನ್ ಮಾಡೋದಿದೆ, ನೀವು ವೋಟ್ ಹಾಕಂಗಿಲ್ಲ, ಏನಿಲ್ಲ. ಎಮ್.ಎಲ್.ಎ ಯಾರು ಹೆಸರು ಹೇಳ್ತಾರೆ ಅವ್ರು ಬರೆದ್ಬಿಟ್ಟು ಆದೇಶ ಮಾಡುತ್ತೆ ಸರ್ಕಾರ. ಇಂಥ ಟೈಮಲ್ಲಿ ನೀನು ಮಾಡಲಿಲ್ಲ ಅಂದ್ರೆ ಇನ್ನು ಯಾವಾಗ ಮಾಡ್ತೀಯಾ? ಅವತ್ತು ನೀವು ಸಮಾಜಕ್ಕೆ ಹೇಳಿಲ್ವಾ ಶಾಸಕರನ್ನ? ಯಾವಾಗ ಕೇಳಿದ್ರು? ಅವರು ಈಗ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಅಥವಾ ರಾಜ್ಯ ಅಥವಾ ದೇಶದಲ್ಲಿ ಅಲ್ಪಸಂಖ್ಯಾತರು ಯಾರು ಯಾರು ಅಲ್ಪಸಂಖ್ಯಾತರು ಸರ್? ಶೆಟ್ರು ಅಲ್ಪಸಂಖ್ಯಾತರು. ಅಲ್ಪಸಂಖ್ಯಾತರಾಗಿರ್ಬೋದು, ದುಡ್ಡಿರೋರಿಗೆ ಮಾಡ್ಬೇಡ, ಅದ್ರಾಗೆ ಬಡವರಿಗೆ ಮಾಡಿ ಒಬ್ಬರಿಗೆ. ನಮ್ಮ ಒಂದು ಇದು ಸರ್, ಶೆಟ್ರಲ್ಲೇ ಒಬ್ರು ಬಡವರಿಗೆ ಮಾಡಿ. ಅಲ್ಪಸಂಖ್ಯಾತರಿಗೆ ಅಧಿಕಾರ ಕೊಡಬೇಕು ಅನ್ನೋದು ಕಾನೂನಾತ್ಮಕವಾಗಿ ಅವಕಾಶ ಇರ್ತಕ್ಕಂಥದ್ದು, ಅವ್ರ ಹಕ್ಕುಗಳು ಕೂಡ. ಆದ್ರೆ ಇದೇ ಅಲ್ಪಸಂಖ್ಯಾತರು ಅಂತ ಹೇಳ್ಬಿಟ್ಟು ಜನರಲ್ ಕೋಟಾದಲ್ಲಿ ಅಧಿಕಾರ ಕೊಟ್ಟರು ನಗರಸಭೆಗೆ. ಯಾವ ಪುರುಷಾರ್ಥ ಕೊಟ್ಟರು? ಜನರಲ್ ಕ್ಯಾಟಗರಿ ಹೋಗಿದ್ರಲ್ವಾ? ಎಲ್ಲಿದೆ ಸಾಮಾಜಿಕ ನ್ಯಾಯ ಶಾಸಕರು ಮತ್ತು ಚೌಡಪ್ಪನವರ? ಕೊಟ್ಟಾಗ ಯಾರು ವಿರೋಧ ಮಾಡಲಿಲ್ಲ. ಈಗ ಇಷ್ಟು ಲೇಟಾಗಿ ಮಾಡಕ್ ಕಾರಣ ಸರ್, ಅವತ್ತೇ ಸರ್ ತಡಿ, ಫಸ್ಟಿಂದಲೇ ವಿರೋಧ ಮಾಡಿದ್ದೆ ಸರ್ ನಾನು. ಅರುಣ್ ಕುಮಾರ್ ಆದ್ರಲ್ಲ ಅವತ್ತು ಸಂಜೆನೆ ವಿರೋಧ ಮಾಡಿದ್ದೆ. ಅಲ್ಲ, ತುಂಬಾ ಜನ ಸಂಜೆ ವಿರೋಧ ಮಾಡೋದು ಏನು ಪ್ರಯತ್ನ ಪಡ್ತಾರೆ? ವಿರೋಧ ಮಾಡಿದೆ. ಇಲ್ಲಿ ಚೌಡಯ್ಯ ಹೇಳಿದ್ರು ಅಂದ್ರಲ್ಲ. ರೀ ಅಜ್ಜಪ್ಪರೇ, ಈಗ ಹೇಳಿರ್ಬೋದು ನೀವು, ನಾವು ಕೊಟ್ಟಾಗ ನಾವೇ ಈ ಥರ ಆಯ್ತು ಅಂತ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾನ್ಯ ಬಿಳಿ ಚೌಡಯ್ಯ ಬಗ್ಗೆ ಮಾತಾಡ್ತೀವಿ. ಏಕೆಂದರೆ ನಮ್ಮ ಸಮಾಜದ ಹಿರಿಕರಿದ್ದಾರೆ, ಗಣ್ಯರಿದ್ದಾರೆ. ಅವರು ನಮ್ಮ ಸಮಾಜನ ಒಂದು ನ್ಯಾಯಯುತವಾಗಿ ಎಲ್ಲರಿಗೂ ಬ್ಲ್ಯಾಕ್ಔಟ್ ಕಮಿಟಿಯಲ್ಲಿ ಯಾರು ಇದ್ದಾರೆ ಅವರಿಗೆಲ್ಲ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ಕೊಡ್ತಕ್ಕಂಥದ್ದು ಕರ್ತವ್ಯ ಅವರಾಗಿದೆ. ಏಕೆಂದರೆ ಅವರ ಒಡನಾಟ ನಮ್ಮ ಒಡನಾಟ ಭಾಳ ಚೆನ್ನಾಗಿದೆ. ಯಾಕೆಂದ್ರೆ ವಿಶ್ವಾಸದಲ್ಲಿ ಇದ್ದೀವಿ, ಎಲ್ಲ ಇದ್ದೀವಿ. ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾರೆ, ನಾವು JDS ಪಾರ್ಟಿಯಲ್ಲಿ ಇದ್ವಿ. ಯಾಕೆಂದರೆ ಮುಂಚೆ ಕಾಂಗ್ರೆಸ್ಸಲ್ಲಿದ್ದು ಏನು ಅಕಸ್ಮಾತಾಗಿ ಏನೋ ವಿಚಾರ ಬಂತು, ನೆಕ್ಸ್ಟ್ ಪತ್ರಿಕಾಗೋಷ್ಠಿ ಇಲ್ಲೇ ಮಾಡ್ತೀನಿ. ಯಾಕೆಂದರೆ ಮೊನ್ನೆ ಹೋಗಿ ಹಾಸನಲ್ಲಿ ಮಾಡೋದು ಕ್ಷಮೆ ಇರಲಿ ನಿಮಗೂ. ಯಾಕೆಂದರೆ ಅದು ಇಲ್ಲೇ ನಾನು ಮಾಡಬೇಕಾಯ್ತು. ಯಾಕೆಂದರೆ ಒಂದು ಒತ್ತಡದ ಮೇಲೆ ಹೋಗಿ ಮಾಡಿದ್ರು ನಮ್ಮದೇ ಒಂದು ಯಾವುದೋ ಒಂದು ಒತ್ತಡದ ಮೇಲೆ ಹೋದು. ಯಾಕೆಂದ್ರೆ ಪ್ರೆಸ್ ತಗೊಂಡಿದ್ರು ಸ್ವಲ್ಪ ಹೇಳ್ಬಿಡಿ. ಅಲ್ಲ ತಗೊಂಡಿದ್ರು, ಹಂಗಾಗಿ ಹೋದು ಮಾಡಿದ್ರು. ಯಾಕೆಂದ್ರೆ ನೆಕ್ಸ್ಟ್ ಇಲ್ಲೇ ಮಾಡ್ತೀವಿ, ಕ್ಷಮೆ ಇರಲಿ ನಿಮಗೆ ಮತ್ತೆ ಕೇಳಿ ಅಂತ. ಈಗ ಒಂದು ಎರಡು ನಾನು ಜಾಸ್ತಿ ಮಾತಾಡಲ್ಲ. ನಾನು ಒಂದು ಟೈಮ್ ತಗೊಂಡು ನಿಮ್ಮ ಹತ್ರ ಬಂದು ನಾನು ಒಂದು ಇದೆ. ಯಾಕೆಂದ್ರೆ ಒಂದು ನಮ್ಮ ಶಾಸಕರು ನಮಗೆ ಒಂದು ಸ್ವಲ್ಪ ವಿಚಾರದಲ್ಲಿ ವ್ಯಾವಹಾರಿಕವಾಗಿ ಮತ್ತು ಕರ್ತವ್ಯವಾಗಿ ಒಂದಿದೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಈಗ ಈ ವಿಚಾರವಾಗಿ ನಮ್ಮ ಮಾನ್ಯ ಬಿಳಿ ಚೌಡಯ್ಯನವರು ಹಿಂದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದರು, ನಮ್ಮ ಸಮಾಜದ ಗೌರವಾನ್ವಿತ ವ್ಯಕ್ತಿಗಳು. ಇವರು ನಮ್ಮ ಭಾಗದ, ಏಕೆಂದರೆ ಎಲ್ಲ ಹಿಂದುಳಿದ ಕುರುಬರಿದ್ದಾರೆ. ನಮ್ಮ ಕೆಂಕೆರೆ ಭಾಗದಲ್ಲಿ 3,400 ಕುರುಬರಿದೆ. ಏಕೆಂದರೆ ಎಲ್ಲ ಪ್ರತಿಯೊಂದು ಹೋರಾಟ ಮಾಡಬೇಕು ಅಂದ್ರೆ ನಮ್ಮ ಕೆಂಕೆರೆ ಜನಸಂಖ್ಯೆನೇ. ಏಕೆಂದರೆ ನಮ್ಮ ಸಮಾಜದ ಯುವಕರು ಮತ್ತು ಹಿರಿಕರು ಇವರು ಹೋರಾಟದಿಂದಲೇ ನಮ್ಮ ಅರಸೀಕೆರೆಯಲ್ಲಿ ರಾಜಕಾರಣ ನಡೀತಿರೋದು. ಯಾಕೆಂದರೆ ಅರಸೀಕೆರೆ ನಮ್ಮ ಕೆಂಕೆರೆಯಲ್ಲಿ ಯಾರು ಹೆಚ್ಚಿಗೆ ಓಡ್ತಾ ಅಂತ ಅವರೇ ವಿನ್ ಆಗೋದು. ML ಆಗಲಿ, ಜಿಲ್ಲಾ ಪಂಚಾಯತಲ್ಲಿ ಯಾವುದೇ ಒಂದು ಇದಾಗಲಿ ಅವರೇ ವಿನ್ ಆಗ್ತಕ್ಕಂಥದ್ದು. ಯಾಕೆಂದ್ರೆ ಅಂತ ನಮ್ಮ ಕೆಂಕೆರೆ ಸಮಾಜ ಗುಟ್ಟಲ್ಲಿ ಇವರು ಇಲ್ಲೇ ಮಾಡ್ಕೊತಾರೆ. ಯಾಕೆಂದ್ರೆ ನಾವು ಇವ್ರನ್ನ ನಮ್ಮ ಚೌಡಪ್ಪ ನಾವು ML ಸ್ಥಾನ ನೋಡ್ಬೇಕು ಅಂತ ಇದ್ವಿ. ಯಾಕೆಂದ್ರೆ ಆ ಸ್ಥಾನ ನಾವು ಕೊಟ್ಟಿದ್ದೀವಿ ಅವರಿಗೆ. ಅವ್ರು ಆಗಲಿ ML ಆಗಲಿ ನಾವು ಸಂತೋಷ ಪಡ್ತಿರೋ. ಗೌರ್ಮೆಂಟ್ ಅಧ್ಯಕ್ಷರಲ್ಲಿ ನಾವು ಅವರು ಗೌರವಿಸ್ತೀವಿ. ಯಾಕೆಂದ್ರೆ ಇದೊಂದು ಅಧ್ಯಕ್ಷ ಸ್ಥಾನನ ನಮ್ಮ ಕೆಂಕೆರೆ ನೇಕಾರ ಸಂಘದ ಅಧ್ಯಕ್ಷರು ಕೆಂಕೆರೆ ಕೊಟ್ಟರೆ ಭಾಳ ಅನುಕೂಲ ಆಗ್ತಿತ್ತು. ಯಾಕೆಂದ್ರೆ ನಮ್ಮ ಯುವಕರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಅಲ್ಲಿ ಕೆಂಕೆರೆಯಲ್ಲಿ ಯುವಕರಿದ್ದಾರೆ. ಯಾಕೆಂದ್ರೆ ಹರೀಶು, ಯೋಗೀಶು ಇವರೆಲ್ಲ ಮಸ್ತ್ ಯುವಕರಿದ್ದಾರೆ. ಶಶಿಧರ್ ಅವರೆಲ್ಲ ಹೋರಾಟಗಾರಿದ್ದಾರೆ. ಅಂಥವ್ರಿಗೆ ಕೊಟ್ಟರೆ ಇಡೀ ನಮ್ಮ ತಾಲೂಕಲ್ಲಿ ಒಂಥರ ಹೋರಾಟ ಮುಂದೆ ಬರುತ್ತೆ.
ಯಾಕೆಂದ್ರೆ ಇಂಥ ನೀವು ಕಡೆಗಣಿಸಿ ನೀವೇ ಮಾಡ್ಕೊಂಡ್ಬಿಟ್ರೆ ಇದು ಯಾವ ನ್ಯಾಯ ಇದು ಹೇಳಿ? ಇದು ನ್ಯಾಯ ನಿಮಗೆ ಸರಿ ಅನ್ಸುತ್ತಾ? ಸೇರ್ಕೊಡಿ. ಆ? ಇದು ನಿಮಗೆ ಗೌರವ ತರುತ್ತಾ ಹೇಳಿ? ನಾವು ಇದಕ್ಕಾಗಿ ನೀವು ಇನ್ನು ಮುಂದೆ ಟೈಮ್ ಇದೆ, ಈಗಲೇ ಕಾಲ ಮುಂಚಿಲ್ಲ. ನೀವು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡು ನಮ್ಮ ಕೆಂಕೆರೆ ಭಾಗ ಮತ್ತು ನಮ್ಮ ಗಣಸಿ 2 ಭಾಗ ಇದೆ. ಯಾಕೆಂದ್ರೆ ಗಣಸಿಲಿ ನಮ್ಮ ಜಗಣ್ಣರ ಪತ್ನಿಯವರು ಇದ್ದಾರೆ. ಯಾಕಂದ್ರೆ ಅವರು ಹೋರಾಟ ಮಾಡ್ತಿದ್ದಂಥ ಜಗಣ್ಣ ನಮ್ಮ ಸಮಾಜಕ್ಕಾಗಿ ಅವ್ರಿಗೆ ಒಂದು ಅವಕಾಶ ಕೊಡಿ, ನಮ್ಮ ಕೆಂಕೆರೆಯವ್ರಿಗೆ ಒಂದು ಅವಕಾಶ ಕೊಡಿ. ಇದನ್ನ ನಾವು ದಯಮಾಡಿ ನಿಮ್ಮನ್ನು ಕೇಳ್ಕೊಳ್ತೀವಿ ಚೇಡೋನಾರೆ. ಯಾಕೆಂದ್ರೆ ನಮ್ಮ ಸಮಾಜದ ನ್ಯಾಯ ನೀತಿ ಸರಿಯಾದ ರೀತಿಯಲ್ಲಿ ಸಮತೋಲನ ತಗೊಂಡೋಗುವಂತ ಕರ್ತವ್ಯ ಜವಾಬ್ದಾರಿ ನಿಮಗಿದೆ. ಇದೊಂದ ಮನಸ್ಸಿಟ್ಟು ನಮ್ಮ ಭಾಗಕ್ಕೆ ಅಧ್ಯಕ್ಷ ಸ್ಥಾನ ಕೊಡ್ಲೇಬೇಕು ಅಂತ ಹೇಳಿ ನಿಮ್ಮನ್ನು ಕೇಳ್ಕೊತೀವಿ. ಇದನ್ನ ನೀವು ನೆರವೇರಿಸ್ಕೊಡಿ. ಅರಸೀಕೆರೆ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಮತ್ತೆ ಹಿಂದುಳಿದ ಸಮುದಾಯಗಳನ್ನ ನಾವು ಬಲಿಷ್ಠಗೊಳಿಸ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಶಾಸಕರು ಆ ಹಿಂದುಳಿದ ಸಮುದಾಯದ ಮುಖಂಡತ್ವವನ್ನು ವಹಿಸ್ಕೊಂಡು ಈ ಕ್ಷೇತ್ರಕ್ಕೆ 4 ಬಾರಿ ಶಾಸಕರಾಗಲಿಕ್ಕೆ ಕಾರಣರಾಗಲಿ ಹೆಚ್ಚು ದುಡಿದಂತ ವ್ಯಕ್ತಿ ಮಾನ್ಯ ಬಿಳಿಚೌಡಯ್ಯನವರು. ಇವತ್ತು ಅವರು ಮಾಡಿದಂತ ಕೆಲವು ಘಟನೆಗಳು ಇವತ್ತು ಕುರುಬ ಸಮುದಾಯಕ್ಕೆ ನಾಯಕತ್ವನೇ ಇಲ್ಲದಂತ ಪರಿಸ್ಥಿತಿ ಹುಟ್ಟಾಕ್ಲಿಕ್ಕೆ ಕಾರಣರು ಬಿಳಿಚೌಡಯ್ಯನವರು. ಯಾಕೆಂತಂದ್ರೆ 2005ರಲ್ಲಿ ಇವರು ಬಾಣಾವರ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕುರುಬ ಸಮುದಾಯದಿಂದ BH ರಾಜು ಮತ್ತೆ YC ಸೋಮಶೇಖರ್ ನಿಂತಿರ್ತಾರೆ. ಆದ್ರೆ ಬಿಳಿಚೌಡಯ್ಯನವರು ಇವರು ಊರಿನ ಒಬ್ರು ಮುಖಂಡರನ್ನು ಕರ್ಕೊಂಡೋಗಿ ಸಮಾಜವಾದಿ ಪಾರ್ಟಿಯಿಂದ MK ನಾಗರಾಜು ಅಂತ ಹೇಳಿ ಒಬ್ಬರನ್ನ ಅಭ್ಯರ್ಥಿ ಮಾಡ್ತಾರೆ. ಅವತ್ತು ಇಬ್ರು ಕುರುಬ ಸಮುದಾಯದ ಮುಖಂಡರು ಸೋಲ್ರಿಗೆ ಕಾರಣರಾದಂತವರು ಬಿಳಿಚೌಡಯ್ಯನವರು. ಎಲ್ಲಿದೆ ನಿಮ್ಗೆ ಸಮಾಜದ ಕಳಕಳಿ? ಕುರುಬ ಸಮುದಾಯದವರು ಎಲ್ಲಿದೆ ಇವ್ರಿಗೆ? ಇವ್ರು ಸಮಾಜದ ನಾಯಕತ್ವನ ಹುಟ್ಟಾಕಿ ಒಬ್ಬರು ಸೀನಿಯರ್ ಹಿರಿಯ ಲೀಡರ್ ನಾಯಕ ಆದವರು ಒಬ್ಬರನ್ನ ಗೆಲ್ಲಿಸ್ಲಿಕ್ಕೆ ಇವರು ರಾಜಕಾರಣ ಮಾಡೋ ನಿಟ್ಟಿನಲ್ಲಿ ಇವರು ಹೆಜ್ಜೆ ಇಡಬೇಕಾಗಿತ್ತು. ಇವತ್ತು ಆ ಸಮಾಜನ ರಾಜಕೀಯವಾಗಿ ತುಳಿಲಿಕ್ಕೆ ಇವರು ಕಾರಣಕರ್ತರಾಗಿರೋರು. ಅದಲ್ಲದೆ ಇನ್ನ ಇವ್ರನ್ನ ಆಶ್ರಯಿಸ್ಕೊಂಡು ಕೆಲವು ಹಿಂದುಳಿದ ಸಣ್ಣ ಪುಟ್ಟ ಸಮುದಾಯಗಳು ಇವ್ರನ್ನ ನಂಬ್ಕೊಂಡು ರಾಜಕಾರಣನ ಕೆಲವು ನಾಯಕರುಗಳು ಮಾಡಿದ್ದಾರೆ. ನಮ್ಮ ಜವನಪ್ಪನವ್ರು ಇರ್ಬೋದು, ಬಾಬಣ್ಣರು ಇರ್ಬೋದು, ಬಡ್ಡಿಗೌಡ ರಾಜಣ್ಣರು ಇರ್ಬೋದು, ಇನ್ನ ಗಿರೋಜಿಕೊಪ್ಪಲು ವಿಜಯ್ ಕುಮಾರ್ ಇರ್ಬೋದು, ಗೊಲ್ರಳ್ಳಿ ಹನುಮಪ್ಪನವ್ರು ಇರ್ಬೋದು. ಇವರೆಲ್ಲರೂ ಕೂಡ ಏನ್ ಮಾಡಿದ್ರು ಅಂದ್ರೆ ಜಿ ವಿ ಸಿದ್ದಪ್ಪನವರು ಶಾಸಕರಾದಂತ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಮೇಲೆ ಪ್ರಬಲವಾಗಿ ವಿರೋಧ ಮಾಡಿದ್ರು ಇವರು. ಏನ್ ನಮ್ಗೆ ಬಹಳ ಅನ್ಯಾಯ ಆಗಿದೆ, ಅರಸೀಕೆರೆ ಕ್ಷೇತ್ರದಲ್ಲಿ ನಮ್ಗೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಅನ್ನೋ ಮಟ್ಟಕ್ಕೆ ಇವರು ಸೆಟಲ್ ನಿಂತ್ಕೊಂಡು ರಾಜಕಾರಣ ಮಾಡಿದ್ರು. ಅವತ್ತು ಇದೇ ಬಿಳಿಚೌಡಪ್ಪನವ್ರನ್ನ ತಾಲೂಕ್ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ಲಿಕ್ಕೆ ಮುಸಲ್ಮಾನ್ ಸಮುದಾಯದವರು ಮತ್ತೊಂದು ಸಮುದಾಯದವರು ಇವತ್ತೇನು ಸನ್ಮಾನ ಮಾಡಿ ಬಂದ್ರಲ್ಲ ಮಾಜಿ ನಗರಸಭಾ ಅಧ್ಯಕ್ಷರಿಗೆ, ಇವ್ರ ಯೋಗ್ಯತೆಗೆ ಆ ಕೆಲಸನ ಮಾಡ್ಬೇಕಾಗಿತ್ತು ಅನ್ನೋ ಮಾತನ್ನ ನಾವು ಖಂಡಿಸ್ತಾ ಇದೀವಿ. ಯಾಕಂದ್ರೆ ಇವರು ಆ ಮಟ್ಟಕ್ಕೆ ನಡ್ಕೋಬಾರ್ದಾಗಿತ್ತು. ಇವರು ಅವತ್ತು 9,997 ತಗೊಳ್ಳಿಕ್ಕೆ ಕಾರಣರಾದವರು ಹಿಂದುಳಿದ ವರ್ಗದವರು. ಇವ್ರನ್ನ ಒಂದು ಪ್ರಬಲ ಸಮುದಾಯದ ಮೇಲೆ ಒಂದು ನಾಯಕತ್ವವನ್ನು ಇವ್ರಿಗೆ ಕೊಟ್ಟಂತವ್ರು ಹಿಂದುಳಿದ ವರ್ಗದ ಜನಾಂಗದವರು. ಅವತ್ತು ನಮ್ಮೂರಲ್ಲಿ ನಾವೆಲ್ಲ ತನು ಮನ ತನ್ನನ್ನೆಲ್ಲ ತ್ಯಾಗ ಮಾಡಿ ಇವ್ರಿಗೆ ದುಡಿದ್ವಿ. ಆದ್ರೆ ಇವರು ಆ ಎಲ್ಲಾ ನಾಯಕತ್ವನ ಬಲಿಷ್ಠವಾಗಿ ಇವರು ಇವತ್ತೇನ್ ಮಾಡ್ಕೊಂಡಿದ್ರೆ ಮಾರಾಟ ಮಾಡ್ಕೊಂಡಿದ್ದಾರೆ ಶಾಸಕರಿಗೆ. ಯಾವ್ಯಾವ ನಾಮಿನಿಗಳನ್ನ ಕೊಡ್ಸಿದ್ದಾರೆ ಇವರು ಶಾಸಕರು ಇವ್ರ ಮೇಲೆ ನಿಷ್ಠೆ ಇಟ್ಕೊಂಡಿದ್ದಾರಲ್ವರ. ಯಾಕೆ ಇವರು ಹಿಂದುಳಿದ ವರ್ಗದವರಿಗೆ ನಾಮಿನಿಗಳನ್ನ ಮಾಡ್ಸಕ್ ಆಗ್ತಾ ಇಲ್ಲ? ಬರೀ ತುಳಿಯ ಕೆಲಸನೇ ಮಾಡಿರೋದು ಬಿಟ್ರೆ ಎಲ್ಲಿ ರಾಜಕೀಯವಾಗಿ ಇವ್ರು ಬೆಳೆಸ್ತಾ ಇದ್ದಾರೆ? ಸಾಮಾಜಿಕ ನ್ಯಾಯನ ಎಲ್ಲಿ ಕೊಡ್ತಾ ಇದ್ದಾರೆ? ಯಾವ್ದೋ ಒಂದು ಹಣದ ವ್ಯವಹಾರಕ್ಕೋ ಬರೀ ಈ ಬಿಸ್ನೆಸ್ಗೋಸ್ಕರ ಇವ್ರು ರಾಜಕಾರಣ ಮಾಡೋದಾದ್ರೆ ನೀವು ಮನೇಲಿರ್ರಿ. ಬಾಣಾವರ ಅಶೋಕ್ ಅಣ್ಣಗೆ 2018ರಲ್ಲಿ ವಿಧಾನಸಭಾ ಅಭ್ಯರ್ಥಿ ಆಗ್ಬೇಕಾಗಿತ್ತು. ಅವ್ರ ಪರ ನಿಲ್ಲಿಲ್ಲ ಇವರು ಬಿಳಿಚೌಡಯ್ಯನವರು. ಅವರು ವಿರೋಧಿಸ್ಕೊಂಡ್ ಬಂದ್ರು. ಎಲ್ಲಿದೆ ಇವ್ರಿಗೆ ಸಮಾಜದ ಬಗ್ಗೆ ಕಳಕಳಿ? ಶಾಸಕರು ವಿಧಾನಸಭೆಯಲ್ಲಿ ನಾನು ಕುರಿಕಾಯಿತ ವಂಶದಲ್ಲಿ ಹುಟ್ಟಿದ್ದೀನಿ ಅಂದ್ರು. ನಾವು ಅವ್ರು ಖಂಡಿಸಿದ್ವಿ. ಅವತ್ತು ಇವರು ಇಲ್ಲ ಶಾಸಕರು ಅವರು ಕುರಿಕಾಯ ವಂಶದಲ್ಲೇ ಹುಟ್ಟಿದ್ರು ಅಂತಂದ್ರು. ಎಲ್ಲಿದೆ ಕುರಿಕಾಯಿಗಳಾಗಿ ಹುಟ್ಟಿದ್ದಾರೆ ಅವ್ರು ಶಾಸಕರು? ಶಾಸಕರನ್ನ ಡಿಪೆಂಡ್ ಮಾಡ್ಕೊಂಡು ನಿಮ್ ಜೀವನ ಕಟ್ಕೊಳ್ಳೋದಾದ್ರೆ ನಿಮ್ಗೆ ಯಾಕೆ ರಾಜಕಾರಣ? ಬೇರೆ ತರ ಬಿಸ್ನೆಸ್ಗಳು ಮಾಡ್ಕೊಳ್ರಿ. ಈಗ ನಿಮ್ಮ ಮಗಕ್ಕೆ 4 ಕೋಟಿ ಅನುದಾನ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನೀವು ಎಲ್ಲದಕ್ಕೂ ಶಾಸಕರನ್ನ ಡಿಪೆಂಡ್ ಮಾಡ್ಕೋಬೇಡಿ. ಸಮಾಜದ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮನ್ನೆಲ್ಲ ನಚ್ಕೊಂಡು ರಾಜಕಾರಣ ಮಾಡಕ್ ಬಂದಿದ್ದಾರಲ್ಲ ಕೆಲವು ಯುವ ನಾಯಕರುಗಳು, ನಮ್ಮಂತವ್ರು ಇದೀವಲ್ಲ, ಬೆಳೆಸ್ರಿ. ಯಾಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ? ಎಲ್ಲೋದ್ರೂ ಸ್ವಾರ್ಥ ರಾಜಕೀಯ ಮಾಡ್ತೀರಾ. ಜೊತೆಗೆ ನೀವು ಎಷ್ಟು ಶಾಸಕರು ನೀವು ಅಧಿಕಾರ ಮಿಸ್ಯೂಸ್ ಮಾಡಿದ್ದೀರಾ ಅಂದ್ರೆ 3 ಜನ ಗ್ರೇಡ್ 1 ಗ್ರೇಡ್ 2 ಸೆಕ್ರೆಟರಿಗಳನ್ನ ಗ್ರಾಮ ಪಂಚಾಯತಿಲಿ ಗ್ರೇಡ್ 2 ಸೆಕ್ರೆಟರಿಗಳನ್ನ PDO ಇನ್ಚಾರ್ಜ್ ಕೊಡಿಸ್ತೀರಾ. ಅಧಿಕಾರ ದುರ್ಬಳಕೆ ಮಾಡೇ ಇಲ್ವಾ ನಿಮ್ಮ ಸ್ವಾರ್ಥಕ್ಕೆ? ನೀವು ನಾವು ಸಜ್ಜನ ರಾಜಕಾರಣ ಅಂತ ಶಾಸಕರು ಹೇಳ್ತಾರೆ.
ನೀವು ನೋಡಿದ್ರೆ ಹೌದು ಶಾಸಕರು ಹರಿಶ್ಚಂದ್ರ ಅಂತ ಹೇಳ್ತೀರಾ. ಎಲ್ಲಿದ್ದೀರಾ ನೀವು? ಇವತ್ತು ನಿಮ್ಮ ಹಳೆ ಮೈನ PDO ಹುದ್ದೆ ಕೂರಿಸಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ದಿದ್ರು ಕೂಡ ಅಧಿಕಾರ ದುರ್ಬಳಕೆ ಮಾಡಿದ್ದೀರಾ. ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿ CEO ಅವ್ರನ್ನ ಮಾಧ್ಯಮ ಸ್ನೇಹಿತರು ನೀವು ಇದನ್ನ ಪರಿಶೀಲಿಸ್ರಿ. ತಾಲೂಕ್ ಪಂಚಾಯತಿ OM ಕಾಪಿನೂ ಕೂಡ ನೀವು ಪಡೀರಿ. ಮಾಹಿತಿನ ನಾನು ಸುಳ್ಳು ಹೇಳಿದ್ರೆ ನಾನು ಅದಕ್ಕೆ ತಕ್ಕದಾದ ಬೆಲೆ ತರ್ತೀನಿ. ಎಷ್ಟು ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ. ಒಬ್ಬ ಅಧಿಕಾರಿ ಮಾತನಾಡ್ತಾರೆ, ಸರ್ ಇದೆಲ್ಲ ಶಾಸಕರ ಪಿತೂರಿಯಿಂದಲೇ ಸರ್ ಆಗಿರೋದು, ನನ್ನನ್ನ ಆ ಪೋಸ್ಟಿಗೆ ಕೂರಿಸ್ಬೇಕಾಯ್ತು, ನನ್ನ ಜಾಗಕ್ಕೆ ಅವ್ರ ಹಳಮೈನ್ ತಗೊಂಬಂದ್ರು ಅಂತ ಆಡಿಯೋ ಇದೆ. ಸಂಬಂಧಪಟ್ಟ ಅಧಿಕಾರಿ ಮಾತನಾಡಿರೋ ಆಡಿಯೋ ಇದೆ. ಆಡಿಯೋನು ಬಿಡುಗಡೆ ಮಾಡ್ತೀನಿ. ನಾನು ನಿಮ್ಮ ಮುಂದೆ ನಾನು ಸತ್ಯನೇ ಹೇಳ್ಬೇಕಾಗುತ್ತೆ. ಬಿಳಿ ಚೌಡಯ್ಯನವರು ಮತ್ತು ಅರಸೀಕೆರೆ ಕ್ಷೇತ್ರದ ಶಾಸಕರಿಂದ ಅಧಿಕಾರ ದುರುಪಯೋಗ ಆಗಿರೋದು ಬಿಟ್ರೆ ಎಲ್ಲೂ ಕೂಡ ಸಾಮಾಜಿಕವಾಗಿ ನ್ಯಾಯ ಸಿಗ್ತಾ ಇಲ್ಲ ಜನಗಳಿಗೆ. ಹಿಂದುಳಿದ ಸಮುದಾಯದವ್ರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂತಾರೆ. ಅಲ್ಪಸಂಖ್ಯಾತರು ಅಂತೇಳಿ ಅಧಿಕಾರ ಅವ್ರಿಗೆ ಕೊಡ್ತಾರೆ. ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ಕೊಡಿ, ಯಾವಾಗ ಯಾರಿಗೆ ಏನು ಕೊಡ್ಬೇಕು ಅವ್ರಿಗೆ ಕೊಡಿ. ಹಿಂದುಳಿದ ವರ್ಗದವ್ರು ಇಲ್ಲಿ ಎಷ್ಟು ಜನ ಇದ್ದೀವಿ ನಾವು? ಯಾಕೆ ನಮ್ಮನ್ನ ಕಡೆಗಣಿಸ್ತಾ ಇದ್ದೀರಾ? ವೋಟ್ ಬ್ಯಾಂಕ್ ಆಗಿ ಬರೇ ಧಾರ್ಮಿಕ ಹುಚ್ಚಿನ ತಲೆ ಕೆಡಿಸ್ತೀರಾ. ಹಳ್ಳಿ ದೇವಸ್ಥಾನ ಕಟ್ಟಿಸ್ತೀನಿ ಅಂತ. ಹಿಂದುಳಿದ ವರ್ಗದವ್ರ ಮಕ್ಕಳು KS ಎಕ್ಸಾಮ್ ಬರೆಯಕ್ಕೆ ಏನಾರ ಒತ್ತು ಕೊಟ್ಟಿದ್ದೀರಾ? ಅವ್ರ ಉನ್ನತ ಶಿಕ್ಷಣಕ್ಕೆ ಏನಾರ ನೀವು ಸಾಥ್ ನೀಡಿದ್ದೀರಾ? ಶಾಸಕರು 4 ಬಾರಿ ನಿಗಮ ಮಂಡಳಿ ಅಧ್ಯಕ್ಷರಿದ್ದೀರಾ, ಏನ್ ಮಾಡಿದ್ದೀರಾ? ಚೌಡಯ್ಯನವ್ರಿಗೆ ಇದೆಲ್ಲ ತಲೆಯಲ್ಲಿಲ್ಲ. ಅವ್ರಿಗೆ ದುಡ್ಡು ಮಾಡ್ಕೋಬೇಕು, ಅವ್ರ ಬದುಕನ್ನು ಕಟ್ಕೋಬೇಕು. ಅವ್ರ ಮಗನ್ನ ಈಗ ಕುರಿ ಉಣ್ಣೆ ನಿಗಮಕ್ಕೆ ಅಧ್ಯಕ್ಷ ಮಾಡಿದ್ದಾರೆ. ಅವ್ರ ಕುಟುಂಬದ ಆಸ್ತಿ ಆಗ್ಬಿಟ್ಟಿದೆ. ಅದು ಹೋಗಿ ನಗರಸಭೆ ಮಾಜಿ ಅಧ್ಯಕ್ಷರಿಗೆ ಹಾರ ಹಾಕ್ತಾರೆ. ಈ ಮನಸ್ಥಿತಿಯಲ್ಲಿ ಬಂದು ಚೌಡಯ್ಯನವ್ರನ್ನ ನಾವು ಇದಕ್ಕೇನೆ ಖಂಡಿಸ್ತಾ ಇರೋದು. ಚೌಡಯ್ಯನವ್ರ ನಡವಳಿಕೆ ಅವ್ರ ಜೀವನೋಪಾಯಕ್ಕೆ ರಾಜಕಾರಣ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದನ್ನ ಮಾಡ್ಕೊಂಡು ಇವರು ಹಿಂದುಳಿದ ವರ್ಗದವ್ರ ನಾಯಕರು ಆಗಿದ್ದೀನಿ, ನಾವು ಆ ಸಮುದಾಯದ ಹಿತ ಕಾಪಾಡ್ತೀನಿ ಅನ್ನೋದ್ರಲ್ಲಿ ಎಡುತ್ತಾ ಇದ್ದಾರೆ. ಅದಲ್ದಲೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಬಿಳಿಚೌಡಪ್ಪನವರು ಈ ಅವ್ರ ಅಳಿನ ಅಧಿಕಾರ ಕೂರಿಸ್ಲಿಕ್ಕೆ ಈಗ ಆಲ್ರೆಡಿ ನಾನು ಅದನ್ನ ಪುನರಾವರ್ತನೆ ಮಾಡಿ ಹೇಳ್ತಾ ಇದ್ದೀನಿ. ತಾಲೂಕ್ ಪಂಚಾಯತಿ EO ಅವ್ರನ್ನ ತಾವು ದಯಮಾಡಿ ಮಾಧ್ಯಮ ಎಲ್ಲ ಸ್ನೇಹಿತರು ಕೂಡ ನೀವು ಮಾಹಿತಿ ತಗೊಳ್ಳಿ. ಮೇಟಿಕುರ್ಕೆ ಪಂಚಾಯತಿ ಇನ್ಚಾರ್ಜ್ PDO ಮಾಡ್ತಾರೆ. ಅವ್ರದ್ದು ಮೂಲ ಪ್ಲೇಸ್ ಬಂದ್ಬಿಟ್ಟು ಮುರುಂಡಿಲಿ OM ಇರುತ್ತೆ. ಅವ್ರ ಡ್ಯೂಟಿ ಅಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗಿರೋದು. ಇದನ್ನ ಕೊಡಕ್ಕೆ ಬರಲ್ಲ. ಕಾನೂನನ್ನ ನಿಯಮಾವಳಿಗಳನ್ನ ಗಾಳಿ ತೋರಿ ಶಾಸಕರ ಕೃಪಾ ಕಟಾಕ್ಷದಿಂದಲೇ ಅವರ ಅಳಿಗೆ ಅಧಿಕಾರದ ಉನ್ನತ ಹುದ್ದೆ ಕೊಡಿಸ್ಬೇಕು, ಅದು ಆಯಕಟ್ಟಿನ ಜಾಗದಲ್ಲಿ ಕೊಡಿಸ್ಬೇಕು ಅಂತ ಹೇಳಿ ಶ್ರಮ ವಹಿಸಿ ಇದ್ರ ವಿರುದ್ಧ ಸರ್ ಇಲ್ಲ ಸರ್, ಈ ಕುರುವಂಗ ಪಂಚಾಯತಿ ಇನ್ಚಾರ್ಜ್ ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ನಡ್ಕೊಂತ ಇದ್ದಾರೆ? ಏನಾಗಿದೆ ಆಡಳಿತ ಹಂಗಾದ್ರೆ ಅರಸೀಕೆರೆಯಲ್ಲಿ? ಇದನ್ನ ನಾವು ಖಂಡಿಸ್ತಾ ಇದೀವಿ. ಚೌಡಪ್ಪನವರಿಂದ ಯಾವ ನಮ್ಮ ಹಿಂದುಳಿದ ವರ್ಗದವರಿಗೆ ಶಾಸಕರು ಕೂಡ ಅವರಿಂದಲೂ ಕೂಡ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಹಿಂಗೆ ನೀವು ಮುಂದುವರಿಸುತ್ತೆ ಆದ್ರೆ, ಸ್ವಾರ್ಥಕ್ಕೆ ರಾಜಕಾರಣ ಮಾಡೋದಾದ್ರೆ ಸಮಯ ನಮಗೂ ಬರುತ್ತೆ. ಸಮಯಕ್ಕೆ ಸರಿಯಾಗಿ ನಾವು ಉತ್ತರ ಕೊಡೋಕ್ಕೆ ಕಾಯ್ತೀವಿ, ತಯಾರಿದ್ದೀವಿ. ತಪ್ಪನ್ನ ತಿದ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಇದ್ದೀನಿ. ಕತ್ತೆ ತಳ್ಳಾರ ಚಿಕಿತ್ಸ. ಚೌಡಪ್ಪ ಲೀಡರ್, ಸಮೀವುಲ್ ಅಲ್ಲ. ಸಮೀವುಲ್ ಚೌಡಪ್ಪ ಮನೆ ಮುಂದೆ ಹೋಗಿ ನಿಲ್ಬೇಕು. ಶ್ರೇಯಸ್ ಪಟೇಲ್ ಬಂದು ನಿಲ್ಬೇಕು. ಹಿಂದುಳಿದ ವರ್ಗದ ನಾಯಕ, ಅವರಿಂದ ನಾವಿರೋದು. ಸಮೀವುಲ್ ಅಲ್ಲ ಲೀಡರು.